ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಅವರು ಅವ್ರ ಅಜ್ಜಿ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಅವ್ರ ಅಜ್ಜಿ ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಆಗ ಶ್ರಾವಣಿ ಅವರು ನನ್ನ ಜೊತೆ ಅಮ್ಮನೂ ಇಲ್ಲ, ಅಜ್ಜಿನೂ ಕೂಡ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ನನ್ನ ಜೊತೆ ಯಾರು ಇರ್ತಾರೆ ಅಂತ ಅಳ್ತಾ ಅಲ್ಲಿಂದ ಹೊರಡ್ತಾರೆ. ಆಗ ಶ್ರಾವಣಿ ಅಜ್ಜಿಯವರು ಏನಪ್ಪ ಮಾಡೋದು ಇವಾಗ, ನಾನು ಜೊತೆಲಿದ್ರು ಕೂಡ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ, ಈ ಸಮಯದಲ್ಲಿ ನಂದಿನಿ ಇರಬೇಕಾಗಿತ್ತು, ನಂದಿನಿ ಇದ್ದಿದ್ರೆ ಏನಾದರೂ ಒಂದು ಆಗಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಅವ್ರ ಮನೆಯವರೆಲ್ಲರೂ ಕೂಡ ಸುಬ್ಬು ಮನೆಗೆ ಬರ್ತಾರೆ. ಈ ಕಡೆ ಸುಬ್ಬು ಏನಪ್ಪ ಮಾಡೋದು ಅಂತ ತುಂಬಾನೇ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ಪದ್ಮನಾಭ ಅವರು ಹೋಗ್ತಾರೆ. ಸುಬ್ಬು, ನೀನು ಇಲ್ಲಿರೋದು ಬೇಡ ಕಣಪ್ಪ, ಮೊದಲು ಹೋಗ್ಬಿಡು, ನನಗೆ ನಿನ್ನನ್ನು ತುಂಬ ನೋವಲ್ಲಿರೋದನ್ನು ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಸುಬ್ರಹ್ಮಣ್ಯ ಅವರು, ಅಪ್ಪ ನಾನು ಹೋಗ್ಬೋದು, ಆದರೆ ನನಗೆ ಹೃದಯದಲ್ಲಿರೋ ಪ್ರೀತಿ ಮರೆಯಾಗುತ್ತೇನಪ್ಪ, ನನಗೆ ಶ್ರಾವಣಿ ಮೇಡಮ್ ಅವ್ರ ನಿಶ್ಚಿತಾರ್ಥನ ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೋದ್ರೂ ಕೂಡ ಹೃದಯದಲ್ಲಿ ಪ್ರೀತಿ ಇದ್ದೇ ಇರುತ್ತಲ್ವನಪ್ಪ, ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಪ್ಪ, ಕಲ್ ಮನಸ್ಸನ್ನ ಮಾಡಿಕೊಂಡು ಯಜಮಾನರಿಗೆ ಮೋಸ ಮಾಡಿದೆ, ಅವ್ರು ಹೇಳಿದ ಕೆಲಸನ ಮಾಡ್ಕೊಂಡು ಇದ್ಬಿಡ್ತೀನಪ್ಪ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಯಾರೋ ಬಂದರು ನೋಡು ಅಂತ ಮನೆಯವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪದ್ಮನಾಭ ಅವರು ನಂದಿನಿ ಅವರಿಗೆ ಫೋನ್ ಮಾಡಿಬಿಟ್ಟು, ಅಮ್ಮೋರೆ ನಾನು ಕೈ ಮೀರಿ ಹೋಗ್ತಾ ಇದ್ದೆ, ಅವ್ರನ್ನ ಒಂದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ನೀವೇನು ತಲೆ ಕೆಡಿಸ್ಕೋಬೇಡಿ ಪದ್ಮನಾಭ ಅವರೇ, ಅವರಿಬ್ರು ಪ್ರೀತಿ ನಿಜನೇ ಆಗಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ದೂರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಫೋನ್ ಕಟ್ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ಶ್ರಾವಣಿ ಮನೆಯವರೆಲ್ಲರೂ ಕೂಡ ಬಂದಿರ್ತಾರೆ. ಆಗ ಸುಬ್ಬು ಕೂಡ ಬರ್ತಾನೆ. ಯಜಮಾನ್ರೆ ಏನು ಹೇಳಿ, ನಾನು ಯಾವ ಲೊಕೇಶನ್ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಯಜಮಾನ್ರೆ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಸುಬ್ಬು ಅವರು ರೆಡಿಯಾಗಿ ಬರ್ತಾರೆ. ಯಜಮಾನ್ರೆ ಲೊಕೇಶನ್ ಕಳಿಸಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನೀನು ನನ್ನ ಕರ್ಕೊಂಡು ಹೋಗ್ತೀಯಾ, ಸರಿ ಆಯಿತು ಅಂತ ಹೇಳಿ ಲೊಕೇಶನ್ ಕಳಿಸಿದೀನಿ ನೋಡು ಅಂತ ಹೇಳ್ತಾರೆ. ಆಗ ಲೊಕೇಶನ್ನ ನೋಡಿದ್ರೆ ಅವ್ರ ಮನೆಯೇ ತೋರಿಸ್ತಾ ಇರುತ್ತೆ. ಆಗ ಸುಬ್ಬು ಅವರು, ಯಜಮಾನ್ರೆ ಯಾಕೋ ಸರಿ ಇಲ್ಲ, ಒಂದ್ಸಲ ಚೆಕ್ ಮಾಡಿ ನೋಡಿ, ಲೊಕೇಶನ್ನು ಸರಿಯಾಗಿ ತೋರಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ನಾನು ಸರಿಯಾಗಿಯೇ ಕಳಿಸಿದ್ದೀನಿ, ನೀನೊಂದ್ಸಲ ಚೆಕ್ ಮಾಡಿ ಕರೆಕ್ಟಾಗಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ನೋಡ್ತಾರೆ, ಯಜಮಾನ್ರೆ ಈ ಲೊಕೇಶನ್ನು ನಮ್ಮನೇ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಹೌದು, ನಾನು ಕರೆಕ್ಟಾಗೆ ಮಾಡಿದ್ದೀನಿ, ಈ ಲೊಕೇಶನ್ ಕರೆಕ್ಟಾಗಿ ತೋರಿಸ್ತಾ ಇದೆ, ಗಂಡು ನೋಡಬೇಕಾಗಿರೋದು ಇದೇ ಮನೆಯಲ್ಲಿ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ ಅಂತ ಕೇಳ್ತಾರೆ. ಆಗ ವೀರೇಂದ್ರ ಅವರು, ಅಲ್ಲ ಸುಬ್ಬು, ನಾನು ಶ್ರಾವಣಿಗೆ ಒಂದು ಒಳ್ಳೆ ಹುಡುಗನ ನೋಡೋದಕ್ಕೆ ನಿನಗೆ ಹೇಳಿದ್ದೆ, ಆದರೆ ನಿನಗೆ ಗೊತ್ತಾಗಲಿಲ್ಲ, ನಿನಗಿಂತ ಒಳ್ಳೆ ಹುಡುಗ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆಗ ವೀರು ಅವರು, ಪದ್ಮನಾಭ ಅವರೇ, ಶ್ರಾವಣಿಗೆ ಸುಬ್ಬುಗಿಂತ ಒಳ್ಳೆ ಹುಡುಗ ಸಿಗೋದಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ. ಆಗ ಎಲ್ಲಿಗೂ ಕೂಡ ಖುಷಿನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ ನೀವು ಅಂತ ಕೇಳ್ತಾರೆ. ಆಗ ವೀರು ಅವರು, ಹೌದು, ಶ್ರಾವಣಿಗೂ ಮತ್ತು ಸುಬ್ಬುಗೂ ಮದುವೆ ಮಾಡೋಣ ಅಂತ ನಾನು ನಿಶ್ಚಯ ಮಾಡಿದ್ದೀನಿ, ನಿಮಗೆ ಇದಕ್ಕೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ. ಆ ವಿಷಯನ ಕೇಳಿ ಎಲ್ಲಿಗೂ ಖುಷಿಯಾಗಿ ಆಗ ಪದ್ಮನಾಭ ಅವರು, ಯಜಮಾನ್ರೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದ್ದೀರಲ್ಲ ನೀವು, ನಿಜವಾಗ್ಲೂ ಖಂಡಿತವಾಗ್ಲೂ ಒಪ್ಪಿಗೆ ಇದೆ, ವಿಶಾಲು ಹೋಗಿ ಸಕ್ಕರೆ ತಗೊಂಡು ಬಾ ಅಂತ ಹೇಳ್ತಾರೆ. ಆಗ ವಿಶಾಲ್ ಅವರು ಸಕ್ಕರೆನ ತಗೊಂಡು ಬಂದು ಎಲ್ರಿಗೂ ಕೊಡ್ತಾರೆ. ಆಗ ಸುಬ್ಬು ಅವರು, ದೇವ್ರೆ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಲ್ಲಪ್ಪ ಅಂತ ಖುಷಿ ಪಡ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಈ ಕಡೆ ಶ್ರೀವಲ್ಲಿ ವಿಂಡೋ ಹತ್ರ ನಿಂತ್ಕೊಂಡು ಎಲ್ಲ ವಿಷಯನೂ ಕೂಡ ಕೇಳಿಸ್ಕೊಳ್ತಾ ಇರ್ತಾಳೆ. ಆಗ ಮೊದಲು ವಿಜಯಾಂಬಿಕಾ ಮೇಡಮ್ಗೆ ಫೋನ್ ಮಾಡಬೇಕು ಅಂತ ಹೇಳಿ ಫೋನ್ ಮಾಡಿ ವಿಷಯನ ತಿಳಿಸ್ತಾರೆ. ಶ್ರಾವಣಿ ಮತ್ತು ಸುಬ್ಬುಗೆ ಮದುವೆನ ಫಿಕ್ಸ್ ಮಾಡ್ತಿದ್ದಾರೆ. ನೀವು ನೋಡಿದ್ರೆ ನನಗೆ ಮತ್ತು ಸುಬ್ಬುಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಏನು ಮೇಡಮ್ ಇದೆಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕೆ ಈ ವಿಷಯನ ಕೇಳಿ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇರಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು ಈ ವಿಷಯನ ಅರ್ಗಿಸ್ಕೊಳ್ಳೋದಕ್ಕೆ ಅಂತ ಫೋನನ್ನು ಕಟ್ ಮಾಡಿ ನೆಕ್ಸ್ಟ್ ಅವ್ರ ಮಗ ಮದನ್ಗೆ ವಿಷಯನ ಹೇಳ್ತಾರೆ. ಆಗ ಮದನ್ಗೂ ಕೂಡ ಶಾಕ್ ಆಗುತ್ತೆ, ಏನು ಮಾಡೋದು, ಈ ವೀರು ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಅಂತ ಫುಲ್ ಟೆನ್ಷನ್ ಮಾಡ್ಕೊಳ್ತಾರೆ. ಈ ಕಡೆ ಶ್ರೀವಲ್ಲಿ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಇವಳು ಕೂಡ ತುಂಬಾನೇ ಕೋಪ ಬಂದಿರುತ್ತೆ. ಆಗ ಮನೆಯವರೆಲ್ಲರೂ ಕೂಡ ಮದುವೆ ತಯಾರಿನ ಆದಷ್ಟು ಬೇಗನೆ ಮಾಡ್ಕೋಬೇಕು ಅಂತ ತುಂಬಾನೇ ಖುಷಿಯಲ್ಲಿ ಇರ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಶ್ರಾವಣಿ ಮೇಡಮ್ ಅವರು ನಮಗೆ ಮಹಾಲಕ್ಷ್ಮಿ ಇದ್ದಂಗೆ, ಈ ಮನೆ ಅದೃಷ್ಟ ಲಕ್ಷ್ಮಿ ಇದ್ದಂಗೆ ಅಂತ ಹೇಳಿ ಫುಲ್ ಹೊಗಳ್ತಾ ಶ್ರಾವಣಿ ಅವ್ರ ಜೊತೆ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಅವರು, ಯಜಮಾನ್ರೆ ಇದೇ ಖುಷಿಗೆ ನಾನು ಹಬ್ಬದ ಅಡುಗೆನ ಮಾಡ್ತೀನಿ, ನೀವು ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳ್ತಾರೆ. ಆಗ ವೀರು ಅವರು, ಸರಿ ಆಯಿತು, ಆದರೆ ನಾನು ಶ್ರೀವಲ್ಲಿ ಜೊತೆ ಸ್ವಲ್ಪ ಮಾತಾಡಬೇಕು, ಕರಿತೀರಾ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಸ್ವಲ್ಪ ಭಯನೇ ಆಗುತ್ತೆ. ಆಗ ಸುಬ್ಬ ಅವರು, ಯಜಮಾನ್ರೆ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಾರೆ. ಅಷ್ಟೊತ್ತಿಗೆ ಶ್ರೀವಲ್ಲಿ ಕೂಡ ಅಲ್ಲೇನೆ ಹೊರಗಡೆ ಇರ್ತಾರೆ. ಶ್ರೀವಲ್ಲಿ ಯಜಮಾನ್ರು ಮಾತಾಡೋದಕ್ಕೆ ಕರಿತಾ ಇದ್ದಾರೆ ಅಂತ ಹೇಳೋದಕ್ಕೆ ಅಂತ ಬರ್ತಾರೆ. ಆಗ ಶ್ರೀವಲ್ಲಿ, ಏನು ಸುಬ್ಬು ತುಂಬಾ ಖುಷಿಯಾಗಿದೆಯಾ ಅಂತ ಕೇಳ್ತಾರೆ. ಆಗ ಸುಬ್ಬು, ಯಜಮಾನ್ರು ನನಗೂ ಮತ್ತು ಶ್ರಾವಣಿ ಮೇಡಮ್ ಅವ್ರಿಗೂ ಮದುವೆನ ನಿಶ್ಚಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿಗೆ ಫುಲ್ ಶಾಕ್ ಆಗುತ್ತೆ. ಏನು ಸುಬ್ಬು, ಮದುವೆನಾ, ನೀ ನನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದೆ, ಆದರೆ ಇವಾಗ ಸಡನ್ ಆಗಿ ಬಂದು ನನಗೆ ಮತ್ತು ಶ್ರಾವಣಿ ಮೇಡಮ್ಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದೆಯಾ, ನನಗೆ ಸಿಗದೇ ಇರೋ ನೀನು ಯಾರಿಗೂ ಕೂಡ ಸಿಗಬಾರ್ದು ಅಂತ ತುಂಬಾ ಕೋಪ ಮಾಡಿಕೊಂಡು
ಒಳಗಡೆ ವೀರು ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಓಡಿ ಬರ್ತಾ ಇರ್ತಾರೆ. ಆಗ ಸುಬ್ಬು ಅವರು ಶ್ರೀವಲ್ಲಿ ನಿಂತ್ಕೊ ಅಂತ ಹೇಳಿದ್ರು ಕೂಡ ನಿಂತ್ಕೊಳ್ದೆ ವೀರೇಂದ್ರ ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾರೆ. ಆಗ ವೀರು ಅವರು ಬಾಮ ಶ್ರೀವಲ್ಲಿ, ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರಿಗೂ ಮದುವೆನ ನಿಶ್ಚಯನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿಗೆ ಫುಲ್ ಬೇಜಾರಾಗುತ್ತೆ, ಕೋಪನೂ ಬರುತ್ತೆ. ಇಲ್ಲ ಅಪ್ಪಾಜಿ, ಈ ಮದುವೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಹೇಳ್ತಾರೆ. ಶ್ರೀವಲ್ಲಿ ಮಾತನ್ನ ಕೇಳಿ ಎಲ್ಲಿಗೂ ಕೂಡ ಶಾಕ್ ಆಗುತ್ತೆ. ಇವಳು ಏನು ಕಿತಾಪತಿ ಮಾಡ್ತಾಳೋ ಅಂತ ಎಲ್ಲಿಗೂ ಒಂದು ಕ್ಷಣ ಭಯನೂ ಕೂಡ ಆಗುತ್ತೆ. ವೀರು ಅವರು ಶ್ರೀವಲ್ಲಿ ಮಾತನ್ನ ಕೇಳಿ ಮದುವೆನ ನಿಲ್ಲಿಸ್ತಾರಾ ಅಥವಾ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.